ಏನಂದ್ರವ ಡಾಕ್ಟ್ರು? ಹೆಪಟೈಟಿಸ್ ಅದೇನೋ ಅಂತಾರಲ್ಲ ಹಂಗ ಆಗಿರೋದಂತೆ. ಒಂಚೂರ ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಟ್ಟದೆ ಅಂತ ಅವ್ರೆ ಕನಕ. ಡಾಕ್ಟ್ರು ನೋಡಿದ್ರ ಬಂದು ರಿಪೋರ್ಟ ನೋಡವ್ರೆ ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಟ್ಟದೆ ಅಂತ ಅವ್ರೆ. ಇನ್ಫೆಕ್ಷನ್ ಜಾಸ್ತಿ ಆದ್ರೆ ಏನಂತೆ ಮೆಡಿಸನ್ ಕೊಟ್ಟು ವಾಸೆ ಮಾಡ್ತಾರೆ ಸುಮ್ಕಿರವ. ಅದೇಯ ಮೆಡಿಸನ್ ಕೊಟ್ರುವೆ ಅವು ಜಾಸ್ತಿ ಕ್ಯೂರ್ ಮಾಡೋದು ಕಷ್ಟ ಅಂತವ್ರೆ ಕನಕ. ಅಯ್ಯೋ ಹಂಗಂತಾರೆ ಸುಮ್ಕಿರು ಏನು ಆಯ್ಕಿಲ್ಲ ಒಳ್ಳೇದಾಯ್ತದೆ ಅಲ್ಲವ. ಸುಮ್ನಿರ್ ಮಗ ಸುಮ್ನಿರು ಏನು ಆಯ್ಕಿಲ್ಲ ಕಣ. ಏನು ಕಾಣಿನ ನಾಳೆ ಬರುವೆ ಸರಿ ಇಲ್ಲ. ಅಯ್ಯೋ ಬೇಜಾರು ಮಾಡ್ಕೊಬೇಡ ಸುಮ್ನಿರ್ಲೆ. ಅದೆಷ್ಟಾದ ಆಗಲಿ ಬಿಡುಗಂಗೆ ಖರ್ಚು ಮಾಡೋಕ್ಕಾಯ್ತದೆ ಬಿಡು. ಬೇಕಾದ್ರೆ ನಾನು ಕೊಡ್ತೀನಿ. ಅದೇನೋ 10 ಲಕ್ಷ ದುಡ್ಡದಲ್ಲ ನಾನು ಮುಟ್ಟಿದಾನ ಅದನ್ನ ಬೇಕಾದ್ರೆ ಕೊಡ್ತೀನಿ. ಮಗಿನ್ಗಿಂತ ಹೆಚ್ಚಲ್ಲ ದೊಡ್ಡ ಡಾಕ್ಟ್ರನ್ನೇ ಕರ್ಕೊಬಂದು ತೋರ್ಸೋಕ್ಕಾಯ್ತದೆ. ಸುಮ್ಮನಿರು. ಎಲ್ರೂ ನಿಷ್ಠುರ ಮಾಡ್ಕೊಂಡೆ ನಾನು. ಎಲ್ರೂ ನಿಷ್ಠುರ ಮಾಡ್ಕೊಂಡೆ. ಅದಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನನಗೆ. ಅಯ್ಯೋ ಸುಮ್ಮನಿರು ಅಳ್ಬೇಡ. ಸುಮ್ಕಿರಿ ಏನೂ ಆಯ್ತಿಲ್ಲ. ಹೊಟ್ಟೆ ನೋವು ಗಂಗೆ ಡಾಕ್ಟ್ರುಗಾರಿ ಹೇಳ್ಬೇಕಾಗಿತ್ತು ಹೊಟ್ಟೆ ನೋವು ಅಂತವನಲ್ಲ. ಮಾತ್ರೆ ಇರ್ತಾರೆ ಮಾತ್ರೆ ಕುಡ್ಸಿನಿ ಮನೆಗೆ ಕಣ್ಣು ಮುಚ್ಕೊಂಡು. ಓತಾಗಿ ಯಾಕೆ ಹಿಂಗಾಗೋಯ್ತು? ಚಂದಾಗಿ ಆಡ್ಕೊಂಡು ಮೊನ್ನೆ ದಿಸ್ಲುವೆ ಅಲ್ಲ ಮನೆ ತಾವು ಹಳ್ಳಿ ಮರದಲ್ಲಿ ಅಲ್ಲಿ ವೈಕ್ಳ ಜೊತೆ ಆಟ ಆಡ್ತಾ ಇದೆ. ಅದೇ ಯಾವಾಗ ಹಿಂಗಾಗೋಯ್ತಲೆ? ಅಯ್ಯೋ ಒಂದು ಹೊತ್ತಿನಿಂದನೂ ಹೊಟ್ಟೆ ನೋವು ಓದ್ತಿದ. ನಾನೆಲ್ಲ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಅವ್ವ ಬಂದಾಗೆಲ್ಲ ಅವ್ರು ಸ್ಕೂಲ್ಗೆ ಹೋಯ್ಕಿಲ್ವಲ್ಲ ಅದಕ್ಕೆಲ್ಲ ನಾಟಕ ಆಡ್ತಾವನೆ ಅಂದ್ಕೊಂಡು ನಾನೇ ಅದ್ರಿಸ್ಬಿಟ್ಟು ಹೇಳ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದೆ. ಅದು ನೋಡೋದು ತಲೆ ಸುತ್ತ ಬಿದ್ದೋಗ್ತಾರೆ ಅಂತ ಈಗ ಅಪೆಂಡಿಕ್ಸ್ ಆಗದೆ ಅಂತ ಕೂತಾರೆ. ಸುಮ್ಕಿರಿ ಏನು ಹಾಕಿಲ್ಲ ಅಳ್ಬೇಡ. ಸುಮ್ಕಿರ್ಕಂಗೆ ಏನು ಹಾಕಿಲ್ಲ ಸುಮ್ಮನಿರು. ಅಯ್ಯೋ ಏನು ಮಾಡೋದು ಏನೋ ಇನ್ನೊಬ್ರು ಡಾಕ್ಟ್ರು ಬಂದು ನೋಡ್ಬೇಕಂತೆ ಬೆಂಗಳೂರು ಡಾಕ್ಟ್ರು. ಅವ್ರು ಬಂದ್ಮೇಲೆ ನೋಡಿದ್ಮೇಲೆ ಹೇಳ್ತೀವಿ ಅಂತ ಅಂತವ್ರೆ. ಆಪ್ರೇಷನ್ ಆಗಲೇಬೇಕಂತೆ. ಅಯ್ಯೋ ಆದ್ರಾಗಲಿ ಸುಮ್ಕಿರು. ಆಪ್ರೇಷನ್ ಆದ್ರೆ ಏನಂತೆ? ಆಪ್ರೇಷನ್ ಮಾಡಲಿ ಸುಮ್ಮನಿರು. ಉಸರ ಆಗಂತೆ. ಏನು ಹೇಳಕ್ಕಾಗಿರ ಎಲ್ಲ ಇನ್ಫೆಕ್ಷನ್ ಆಗ್ಬಿಟ್ಟದೆ ಅಂತವ್ರೆ. ಆಪ್ರೇಷನ್ ಮಾಡಿಸಿದ್ರು ಕಷ್ಟ ಅಂತವ್ರೆ ಕನಕ. ಏನಕ್ಕೆ ಸುಮ್ಕಿರು ಮಗ. ಕೆಂಪಕ್ಕ ಮಾದೇವಂಗೆ ದೊಡ್ಡ ಡಾಕ್ಟರ್ ಅವರೆಲ್ಲ ಗೊತ್ತಿರ್ತದೆ ಅಕ್ಕ ಒಂಚೂರು ಫೋನ್ ಮಾಡಿಸಿ ಹೇಳ್ಸಕ್ಕ. ಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾದದ ಆಗಲಿ ನೋಡು. ಅಂಥವು 10 ಲಕ್ಷ ಬೇಕಾದ್ರೆ ಅವನಿಗೆ ಕೊಟ್ಬಿಡ್ತೀನಿ. ನಾನೇನದು ಭಾಳ ಸೇರೋದನ್ನ ಹಂಗೆ ಮುಡ್ಗೀನಿ. ನಿಜವಾಗ್ಲೂ ಪಾಪ ಅವನಿಗಿಂತ ಹೆಚ್ಚಲ್ಲ. ಏನೋ ನಮ್ಮ ಮನೇಲಿ ಒಂದು ಗಂಡು ಮಗ ಅಂತ ಒಂದು ಗಂಡು ಕುಡಿ ಆಗದೆ ಅಂತ ನಾನು ನಿಜವಾಗ್ಲೂ ಎಷ್ಟು ಖುಷಿ ಪಡ್ತಿದ್ದೆ ಗೊತ್ತಾ. ಇವತ್ತು ಅದು ಮನೆಗಿರೋದು ನೋಡ್ರಿ ನನಗೆ ಹೊಟ್ಟೆ ಉರಿತದೆ. ಕೆಂಪಕ್ಕ ನೀನು ಕಾಲು ಕಟ್ಕೊತಿರೋದು ಯಾರನ್ನಾರ ಕರೆಸ್ಬಿಟ್ಟು ಮಾದೇವ್ರಿಗೆ ಫೋನ್ ಮಾಡಿ ಹೇಳಕ್ಕ ಬರಲಿ. ನಮ್ಮ ಮಕ್ಕಳಾಗಲ್ವಾಗ ನನ್ನ ಮಗ ಒಂದು ಗಳಿಗೂ ಬಿಟ್ಬಿಟ್ಟಿರ್ತಿದ್ದಿಲ್ಲ. ನನಗೆ ಹೊಟ್ಟೆ ಉರಿತದೆ. ಕಮಲಕ್ಕ ಕೆಂಪಕ್ಕನ ಸವಿಸ್ಬಿಡಿ. ನಿಮ್ಮ ಜೊತೆ ನಾನು ಎಷ್ಟು ನಿಷ್ಠುರ ಮಾಡ್ಕೊಂಡೆ. ಇವತ್ತು ದೇವರು ನಂತ ದುಡ್ಡದೆ ನನಗೆ ಯಾರು ಬೇಕಾಗಿಲ್ಲ ಅಂತಿದೆ. ಇವತ್ತು ನನಗೆ ಧೈರ್ಯನೇ ಸಾಲಲಿಲ್ಲ ಕನಕ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಧೈರ್ಯನೇ ಸಾಲಲಿಲ್ಲ. ಅಯ್ಯೋ ನಿಜವಾಗ್ಲೂ ಹೊಸಿ ಬೇಜಾರಾಯ್ಕಿಲ್ಲ ಕನಕ. ಹೊಸಿ ಬೇಜಾರಾಯ್ಕಿಲ್ಲ. ದಿಕ್ಕೆಟ್ಟಂಗೆ ಆಗೋಗಿತ್ತು. ದಿಕ್ಕೆಟ್ಟಂಗೆ ಒಬ್ಬಂಟೆ ಹಂಗೆ ಆಗ್ಬಿಡ್ತು ನನಗೆ. ನಾನೆಲ್ಲ ಒಬ್ಬಂಟಿ ಏನೋ ಅನಿಸ್ಬಿಟ್ಟು ಈಗ ಏನೋ ಒಂಥರ ಧೈರ್ಯ ಬಂತು. ನನ್ನ ದುರಂಕಾರಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ. ನನ್ನ ಸವಿಸ್ಬಿಡಿ ನೀವು, ನನ್ನ ಸವಿಸ್ಬಿಡಿ. ಸುಮ್ಮನಿರವ ಆಯ್ತು ಸುಮ್ಮನಿರು. ಅಯ್ಯೋ ಅಳೋದ್ರಿಂದ ಕರೆಯೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಕಿಲ್ಲ. ಸುಮ್ಮನಿರು ಆಯ್ತು. ಇನ್ನೇನು ಮಾಡಿಯವ್ವ ಯಾಕತ್ತೀಯ? ಅಳೋದು ಬೇಡ ಕರೆಯೋದು ಬೇಡ. ನೋಡೋದ ಸುಮ್ಕಿರು. ಮಾದೇವನಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿಬಿಟ್ಟು ಈ ಥರ ಹಿಂಗೆ ಹುಷಾರು ತಪ್ಪನೆ ಅಂತ ಹೇಳ್ತೀನಿ. ಡಾಕ್ಟ್ರುಗಳು ಬೇಕಾದಷ್ಟು ಗೊತ್ತಿರೋದ್ರಿ. ಇಲ್ಲ ಇಲ್ಲಿಗೆ ಕರ್ಸ್ಕೊಂಡರು, ಇಲ್ಲ ಅಲ್ಲಿಗೆ ಕರ್ಕೊಂಡೋಗಿ ತೋರಿಸೋದು ಕೇಳ್ತೀನಿ. ಸುಮ್ಕಿರು.
ಆಗ ದುಡ್ಡು ಬೇಕಾದ್ರೆ ಎಷ್ಟಾರು ಖರ್ಚಾಗ್ಲಿ ಕಣಕ್ಕ ನನ್ನ ಮಗಿನ್ಗೆ ಟೆನ್ಷನ್. ಆಗ ನಿಂದ ಅಮ್ಮ ನಿನ್ನ ಕಾಲು ಕಟ್ಕೊತೀನಿ. ನನಗೆ ಯಾವ ದುಡ್ಡು ಬೇಡ, ಯಾವ ಮನೇನು ಬೇಡ, ಯಾವ ಆಸ್ತಿನೂ ಬೇಡ. ನನ್ನ ಮಗನೇ ಆಸ್ತಿ ನನಗೆ. ಅಚ್ಚುಕಟ್ಟಾಗಿ ಅಡುಗೆ ಮಾಡಿಕ್ನಿಲ್ಲ, ಅಚ್ಚುಕಟ್ಟಾಗಿ ಇದು ನೋಡಿ ನಿಗಮಣೆ ನೋಡ್ನಿಲ್ಲ. ಬರೀ ದುಡ್ಡು ದುಡ್ಡು ಅದು ದುಡ್ಡಿನಿಂದ ಬಿದ್ದಿವತ್ತು. ಅವಾಗ ಇದನ್ನ ಪರಿಸ್ಥಿತಿ ನೋಡಿದ್ರೆ ನನಗೆ ಕಳ್ಳ ಬಾಕಳಂಗೆ ಆಯ್ತದೆ. ನನ್ನ ಮಗನ ಪರಿಸ್ಥಿತಿ ನೋಡಿದ್ರೆ ನಿಮ್ದು ಅಮ್ಮಯ್ಯ ನಿಮ್ಮ ಕಾಲ್ಗಾರೆ ಬೀಳ್ತೀನಿ. ನನ್ನ ಮಗನ್ನ ಉಳಿಸ್ಕೊಡಿ ನಿಮ್ದು ಅಮ್ಮಯ್ಯ ಅಂತೀನಿ. ಸುಮ್ನಿರ್ಗಂಗೆ ಹೇಳ್ಬೇಡ. ಸುಮ್ಮನೆ ಏನು ಮಾಡಿ ಎಲ್ಲ ಮಾಡೇ ಬರ. ಅಯ್ಯೋ ಹೊಟ್ಟೆ ಉರ್ದಿ ಬೆಂಕಿ ಆಯ್ತದೆ. ಏನೋ ನನ್ನ ಗಂಡಂಗೆ ನೋಡಕ್ಕೆ ಲಕ್ಷಣವಾಗಿ ನನ್ನ ಗಂಡಂಗೆ ಅವನೇ ಅಂತವ. ನಿಜವಾಗ್ಲೂ ಅವ್ನು ನೋಡಿದ್ರೆ ಚಿನ್ನುವೆ ಅಪ್ಪನ್ನೇ ನೋಡ್ದಂಗೆ ಆಯ್ತದೆ ಕಣಮ್ಮ ಅಪ್ಪನೇ ನೋಡ್ದಂಗೆ ಆಯ್ತದೆ ಅವ್ನು ನೋಡಿದ್ರೆ ಅಂತವ. ಎಷ್ಟು ನನ್ನ ಮಗಳು ಮಾತಾಡಲಿ ಬಿಡ್ಲಿ ಅದು ಎಷ್ಟು ಫೋನ್ ಮಾಡಿ ಕೇಳಲ್ಲ ಹೆಂಗಿದ್ದಾನು ಮಗ ಹೆಂಗಿದ್ದಾನು ಚೆನ್ನಾಗಿದ್ದಾನೆ ಅಂತ. ಅದು ಎಷ್ಟು ಸಂತೋಷ ಪಡ್ತಿತ್ತು ನನ್ನ ಮಗಳು. ಅಯ್ಯೋ ನನ್ನ ಮಗನಿಗೆ ಏನಾರೇ ಆದರೆ ನಾನು ನಿಜಕ್ಕೂ ಬದುಕಿರಕ್ಕಿಲ್ಲ ನಾನು. ಅಯ್ಯೋ ಏನು ಹಾಕಿಲ್ಲ ಸುಮ್ಕಿರ್ಲೆ. ಮಾದೇವನ್ ಫೋನ್ ಮಾಡ್ತೀನಿ ಕರ್ಸಕ್ಕೈತೆ ಸುಮ್ಕಿರಿ ಡಾಕ್ಟ್ರೆ. ಹಲೋ ಮಗ ಮಾದೇವ ಇವನು ಗಂಗಂಟಿ ಮಗನಿಗೂ ಹುಷಾರಿಲ್ಲ ಕಲ. ಏನಾಯ್ತು? ಅಯ್ಯೋ ಅದೇನೋ WXYZ ಹಾಸ್ಪಿಟ್ಲಿಗೆ ಸೇರ್ಸವ್ರೆ. ಯಾಕೋ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಅಂತ ಒದ್ದಾಡ್ದಂತೆ. ಅದೇನೋ ಹಬ್ಬದೆ ಅಂತದು ಆಗದೆ ಅಂತ ಅಂದ್ರಂತೆ ಮಗ. ಈ ಭಾಳ ಇನ್ಫೆಕ್ಷನ್ ಆಗ್ಬಿಟ್ಟದೆ ಹೊಟ್ಟೆ ಒಳಗೆಲ್ಲವ ಕಷ್ಟ ಅಂತ ಇದಾರಂತೆ ಕಲ. ಅಲ್ಲಕನವ ಯಾಕೆ ಮುಂಚೆಗೇನು ಹೊಟ್ಟೆ ನೋವು ಬತ್ತಿತ್ತಂತ? ಇಲ್ಲ ರಾತ್ರಿ ನಾನು ಹೊಟ್ಟೆ ನೋವು ಅಂತಿದ್ದಂತೆ. ಅದಕ್ಕೆ ಇವಳು ಸ್ಕೂಲ್ಗೆ ಹೋಗ್ಬೇಕಂತ ತಪ್ಪಿಸ್ಕೊಳಕ್ಕೆ ಹಂಗೆ ಸುಳ್ಳು ಹೇಳ್ತಾನೆ ಅಂತ ಅನ್ಕೊಂಡವಳೆ. ಈಗ ಓದ್ತಾರೆ ಸ್ಕೂಲಲ್ಲಿ ತಲೆ ಸುತ್ತ ಬಿದ್ದೋಗಿ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಸೇರಿಸ್ಬೇಕನಪ್ಪ. ಓ ಥೂ ತಲಿಕೆ. ಮತ್ತೆ ಒಂದು ಕೆಲಸ ಮಾಡಿ ಇಲ್ಲಿ ಬೆಂಗಳೂರು ಕರ್ಕೊಂಡ್ಬಂದ್ಬಿಡಿ. ಮತ್ತೆ ಇಲ್ಲಿ ನನಗೆ ಗೊತ್ತಿರೋ ಡಾಕ್ಟರ್ ಅವರೇ ತೋರ್ಸಕ್ಕಾಯ್ತದೆ. ಅದಕ್ಕೆ ಮಾಡ್ಬೇಕಂದ್ ಮಗನೇ ಹೆಂಗ್ ಮಾಡೋದು? ಇಲ್ಲ ಇಲ್ಲಿಗೆ ಕರ್ಸಕ್ಕೆ ಒಪ್ಪ ಡಾಕ್ಟ್ರೇ? ಇಲ್ಲ ಕತೆ ಇಲ್ಲಿ ಚೆನ್ನಾಗವೆ ಟೆಸ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನನಗೆ ಗೊತ್ತಿರೋ ಡಾಕ್ಟ್ರು ಪರಿಚಯ ದೊಡ್ಡ ಹಾಸ್ಪಿಟ್ಲು ಎಲ್ಲ ಫೆಸಿಲಿಟಿನೂ ಇಲ್ಲವೇ. ಒಂದು ಕೆಲಸ ಮಾಡಿ ನೋಡದ ಇಲ್ಲ ನೀವೇ ಹಾಸ್ಪಿಟ್ಲ್ ಕಡೆಯಿಂದ ಆಂಬುಲೆನ್ಸ್ ಮಾಡಿ ಕಳಿಸ್ತಾರೆ ಹಂಗೆ ಬಂದ್ಬಿಟ್ರು ಆಯ್ತದೆ. ಹಂಗೆ ಮಾಡಕ್ಕೆ ಬಿಡಪ್ಪ ಕರ್ಕೊಬರ್ತೀವಿ. ಇಲ್ಲೇ ಹಾಸ್ಪಿಟ್ಲ್ ಕಡೆಯಿಂದ ಆಂಬುಲೆನ್ಸ್ ಮಾಡ್ಕೊಂಡು ಏನಾದೊಂದು ಮಗ ಹುಷಾರಾಗ್ಬಿಟ್ರು ಸಾಗೋಕಲ್ಲ. ಸರಿ ಆಯಿತು ತಲೆ ಕೆಡ್ಸ್ಕೊಬೇಡಿ. ಬನ್ನಿ ಕರ್ಕೊಬನ್ನಿ. ಅದೇನು ನೋಡೋಕ್ಕಾಯ್ತದೆ. ಬೇಜಾರು ಮಾಡ್ಕೋಬೇಡಿ. ಗಂಗೆ ಆಂಟಿಗೆ ಹೇಳೋದು ಇರುವಂತವ ನಾವೆಲ್ಲ ಇಲ್ವಾ ಅವ್ರೇ ತಾನೇ ನಮ್ಗೆ ದೂರ ಮಾಡ್ಕೊಂಡಿದ್ದು. ಫೋನ್ ಮಾಡ್ಬೇಕು ತಾನೆ ಇಷ್ಟೆಲ್ಲ ಆದ್ಮೇಲೆ ಬೆಳಿಗ್ಗೆಯಿಂದ ಈಗ ಮಾಡ್ತಾಯಿದ್ರಿಲ್ಲ. ನನಗೆ ಹೇಳಕ್ಕ ಮಗ ಬಂದು ಹಾಸ್ಪಿಟ್ಲ್ ಕರ್ಕೊಬಂದು ಸೇರ್ಸ್ಕೊಂಡು ಕೂತವಳೆ. ಅಯ್ಯೋ ಹೋಗು ನನಗೆ ಮುಗಿಲ್ ನೋಡಿದ್ರೆ ಏನು ಎಲ್ಲ ಬತ್ತೋದಂಗೆ ಆಗವನೆ ಕಣಪ್ಪ. ಎದ್ರು ಕಾಯ್ತಾ ಕುಂತದೆ. ಕರ್ಕೊಬನ್ನಿ ಆಯಿತು. ಆಯ್ತು ಕಣ್ಮಗ ಕರ್ಕೊಬತ್ತೀವಿ ಬಿಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.